ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕಿನಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ನಗರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಮಾನತೆ ಹರಿಕಾರ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ತಾಲೂಕು ಆಡಳಿತದಿಂದ ಆಚರಿಸಲಾಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸರ್ಕಲ್ ಇರುವ ಅವರ ಭಾವಚಿತ್ರಕ್ಕೆ ಗಂಗಾವತಿ ಜನಪ್ರಿಯ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರು ಪುಷ್ಪಗುಚ್ಛ ಹರ್ಷ ಹಾಕುವ ಮುಖಾಂತರ ಮೆರವಣಿಗೆ ಚಾಲನೆ ನೀಡಲಾಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್ಕಲ್ ಇಂದ ಪ್ರಾರಂಭವಾದಂಥ ಮೆರವಣಿಗೆ ಗಾಂಧಿ ಸರ್ಕಲ್, ದುರ್ಗಮ್ಮನ ದೇವಸ್ಥಾನ, ಆದಿ ಜಾಂಬವ ಸರ್ಕಲ್ ಹಾಗೂ ಭಗೀರಥಿ ಸರ್ಕಲ್ ಮುಖಾಂತರ ನೀಲಕಂಠೇಶ್ವರ ಸರ್ಕಲ್ ಇರುವ PM ಶ್ರೀ ಬಾಲಕಿಯರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮೆರವಣಿಗೆ ಬಂದು ತಲುಪಿತು. ಮೆರವಣಿಗೆ ಮುಖಾಂತರ ಡೊಳ್ಳು ಕುಣಿತ, ವೇಷಗಾರ, ಸ್ಕೌಟ್ ಆ್ಯಂಡ್ ಗೈಡ್ಸ್, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಇನ್ನೂ ಮೆರವಣಿಗೆ ಮುಖಾಂತರ ಸಾಗಿ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ PM ಶ್ರೀ ಬಾಲಕಿಯರ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಸಮಾನತೆ ಹರಿಕಾರ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಕಾರ್ಯಕ್ರಮವನ್ನು ಶ್ರೀ ಜನಾರ್ದನ್ ರೆಡ್ಡಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಗಂಗಾವತಿಯ ಜನಪ್ರಿಯ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವಿಶೇಷ ಉಪನ್ಯಾಸಕರಾಗಿ ಸಿದ್ದಣ್ಣ ಪರಮೇಶ್ವರ್, ಪ್ರಿನ್ಸಿಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಂಪ್ಲಿ, ಮುಖ್ಯ ಅತಿಥಿಗಳಾಗಿ GS ನ್ಯಾಮಗೌಡರು, ಪೊಲೀಸ್ ಉಪವಿಭಾಗ ಗಂಗಾವತಿ, ರಾಮರೆಡ್ಡಿ ಪಾಟೀಲ್, ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಗಂಗಾವತಿ, R. ವಿರೂಪಾಕ್ಷಪ್ಪ ಮೂರ್ತಿ, ಪೌರೇಶ್ವರ ನಗರಸಭೆ ಗಂಗಾವತಿ, ಡಾಕ್ಟರ್ ಉಲ್ಗಪ್ಪ S. ಸಹಾಯಕ ನಿರ್ದೇಶಕ ಬೇಡೂರು ಸಮಾಜ ಕಲ್ಯಾಣ ಇಲಾಖೆ ಗಂಗಾವತಿ, ಪೊಲೀಸ್ ಇನ್ಸ್ಪೆಕ್ಟರ್ ಆದ ಪ್ರಕಾಶ್ ಮಾಳೆ, ಕೆ. ಅಮ್ಮಣ್ಣ, ಉಲ್ಗಪ್ಪ ಮಾಗಿ, ಸೋಮಣ್ಣ ಭಂಡಾರಿ, ಗ್ರೇಡ್ 1 ಅಧಿಕಾರಿ ಮಾಂತ ಗೌಡವರು, ಹಂಪೆ ಸರ್ಗೋಲ್, ಬಸವರಾಜ್ ಮ್ಯಾಗಮನಿ, ಉಲ್ಗಪ್ಪ ಮಾಗಿ, ರೇಣುಕವ್ವ ಆವುಲ್, ಸೌಭಾಗ್ಯ ನಾಗೇಶ್, ಲತಾ ಭೀಮೇಶ್, ಹುಸೇನಪ್ಪ ಅಂಚಿನಾಳ್ ಕಾರ್ಯಕ್ರಮ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ನಂತರದಲ್ಲಿ ಗಂಗಾವತಿ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯ ಪೀಠಿಕೆಯನ್ನು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾಗಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಷ್ಟ್ರೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ
ವಿಭಾಗದಲ್ಲಿ ಸ್ಟೆಪ್ಸ್ ನಿರ್ಮಾಣ ಮಾಡೋದಕ್ಕೆ ಕೆಲವೊಂದು ವಿಚಾರಗಳು ಹೇಳಿದ್ದಾರೆ. ನಾನು ಕೂಡ ನೋಡಿದ್ದೇನೆ, ಕೋರ್ಟಲ್ಲಿ ಸಮಸ್ಯೆ ಇತ್ಯರ್ಥ ಆಗಿದೆ. ಈಗಾಗಲೇ ಕಮಿಷನರ್ ಹೇಳಿರೋ ಪ್ರಕಾರ ತಮ್ಮ ಬೇಡಿಕೆಯಂತೆ ಆ 3.7 ವ್ಯಾಪ್ತಿ ಒಳಗಡೆನೆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಕೇವಲ ಅವರು 1 ವಾರ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೇನೆ, ಏನಾದ್ರೂ ಕೂಡ ಏಪ್ರಿಲ್ 30ನೇ ತಾರೀಕು ಒಳಗಡೆ ಇನ್ನೊಮ್ಮೆ ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗಿ ಆ ಸ್ಟೆಪ್ಸ್ ಮೇಲೆ ಹತ್ತಿ ಹಾರ ಹಾಕೋದಕ್ಕೆ ನೀವು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಕಮಿಷನರ್ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಅವರು ಒಂದು ಅಸ್ಪೃಶ್ಯತೆಯಲ್ಲಿ ಹುಟ್ಟಿರುವಂತ ಒಂದು ಕುಟುಂಬದಲ್ಲಿ ಹುಟ್ಟಿರೋರಾದ್ರೂ ಕೂಡ ಒಳ್ಳೆ ಶಿಕ್ಷಣ ಪಡ್ಕೊಂಡು ವಿದೇಶಗಳಲ್ಲಿ ಕೂಡ ಅವರು ವಿದ್ಯಾಭ್ಯಾಸವನ್ನ ಮಾಡೋದ್ರ ಮೂಲಕ ಅವರೇನು ಒಬ್ಬ ಶಿಕ್ಷಣ ತಜ್ಞರಾಗಿ ನ್ಯಾಯವಾದಿಗಳಾಗಿ ಅವರೇನು ಜ್ಞಾನವನ್ನ ಸಂಪಾದಿಸಿಕೊಂಡಿದ್ದಾರೋ ಅದರಿಂದಾನೇ ಇವತ್ತು ನಮ್ಮ ಇಡೀ ದೇಶಕ್ಕೆ ಸಂವಿಧಾನವನ್ನು ಕೊಡೋದ್ರ ಮೂಲಕ ಎಲ್ಲ ಹಿಂದುಳಿದ ಬಡ ಇವತ್ತು ಯಾವುದೇ ಭೇದ ಭಾವ ಇಲ್ಲದೆ ಇವತ್ತು ಎಲ್ಲರೂ ಕೂಡ ಸಮಾಜದಲ್ಲಿ ಮುಂದುವರಿಬೇಕು ಅಂತಂದ್ರೆ ಇವತ್ತು ನಾವು ಅವರನ್ನ ಆ ಸಂವಿಧಾನವನ್ನ ನಾವು ಭಗವದ್ಗೀತೆಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಭಗವಂತನಾಗಿ ನಾವೆಲ್ಲರೂ ಕೂಡ ಪೂಜೆ ಮಾಡುವಂತ ಪ್ರತಿದಿನ ಕೂಡ ನಾವು ಮಾಡುವಂತ ಒಂದು ಸಂದರ್ಭ ಬಂಧುಗಳಿದೆ.